ಸಿದ್ದಪ್ಪ ಸಾಬಣ್ಣ ಬಿದ್ರಿ ಅಂತೇಳಿ ಬೀಳಿಗೆ ಅವರು, ಬಾಗಲಕೋಟೆ ಜಿಲ್ಲೆ ಬೀಳಿಗೆ ಅವರು. ನನಗೆ ನಿನ್ನೆ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಸ್ವೀಕಾರ ಮಾಡೋಕ್ಕೆ ಬಂದಿದ್ದೇವೆ. ನಿನ್ನೆ ಬಹುಮಾನ ಸ್ವೀಕಾರ ಮಾಡೋದಿತ್ತು, ಇಲ್ಲಿ ಬಂದಿದ್ದೇವೆ, ಸನ್ಮಾನ ಮಾಡಿದರು. ಮತ್ತು ಈಗ ಅಡ್ಡಾಡಿ ಬೆಂಗಳೂರಾಗ ನೋಡಾಕತ್ತಿದ್ದೀವಿ. ಮತ್ತು ಈ ಸತ್ಯಕ್ಕೆ ಎಲ್ಲರಿಗೂ ಈ ಸತ್ಯಕ್ಕೆ ಏನು ಭಾಳ ಚಂದ, ಎಲ್ಲ ವಯಸ್ಸು ಆದವ್ರಿಗೆ, 60 ವರ್ಷದ ಅಚ್ಚಿಕಿನವ್ರಿಗೆ ಎಲ್ಲರಿಗೂ ಸನ್ಮಾನ ಮಾಡಿದರು, ಪ್ರಶಸ್ತಿ ಕೊಟ್ಟರು. ಅದಕ್ಕೆ ಎಳಿಯುಣು ಬರ್ರಿಯೋ ಕನ್ನಡತಿಯರ, ಕೈ ಹಚ್ಚರಿಯೋ ಸಣ್ಣ ದೊಡ್ಡವರ, ಹಿರಿಯರ ಭಕ್ತಿ ನಾಡಿನ ಮ್ಯಾಲಿ ಮಾಡಿ ಇಟ್ಟರೋ ತೇರಿಗಿಗಾಲಿ, ಹಗಲು ರಾತ್ರಿ ನಾಡಿಗೆ ದುಡಿದ ಮನಸ್ಸನ್ನು ಮರ ಕಡ್ದ, ಜ್ಞಾನದ ಬಾಚಿಲಿ ಕಟ್ಗಿ ಕೆತ್ತಿ ಚಿತ್ರ ತೆಗೆದಾರ ಏನು ಚಂದ ಐತಿ. ಎಳಿಯುಣು ಬರ್ರಿಯೋ ಕನ್ನಡತಿಯರ, ಕೆತ್ತಿದ ಕಟ್ಗಿ ತೇರ ಮಾಡಿಸಿ ಹಿರಿಯರಗಾಲಿ ತೇರಿಗೆ ತೊಡಿಸಿ, ಒಂದ ಗೂಡಿನಂತ ಎಲ್ಲರ ಮನಸ್ಸ ಸಾಹಿತ್ಯ ಎಂಬುದು ಇಟ್ಟರ ಕಳಸ. ಎಳಿಯುಣು ಬರ್ರಿಯೋ ಕನ್ನಡತಿಯರ, ಜಾತಿ ಭೇದ ಎಲ್ಲನೂ ಮರೆತ ಇನ್ನರ ನಾವು ಹಿಡಿಯುಣು ಗುರುತ, ತೇರ ಜಗ್ಗುನೋ ಎಲ್ಲರೂ ಕೂಡಿ ಕನ್ನಡಮ್ಮಗ ಶರಣ ಮಾಡಿ, ಎಳಿಯುಣು ಬರ್ರಿಯೋ ಕನ್ನಡತಿಯರ, ಕೈ ಹಚ್ಚರಿ ಸಣ್ಣ ದೊಡ್ಡವರ, ಕೈ ಹಚ್ಚರಿ ಸಣ್ಣ ದೊಡ್ಡವರ ಅಂತ ಹೇಳ್ತಾ, ಇವತ್ತಿನ ನಮ್ಮ ರಾಜ್ಯೋತ್ಸವದ ಕಾರ್ಯಕ್ರಮದಾಗ ನಮ್ಮ ಕನ್ನಡ ನಾಡಿನ ತೇರ ಎಲ್ಲ ನಮ್ಮ ಕರ್ನಾಟಕ ತುಂಬಾ ತೇರು ಜಗ್ಗಿ ನಿನ್ನೆ ಎಲ್ಲ ಕಡೆ ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡಿದರು. ಎಲ್ಲ ತಾಲೂಕಿನಾಗ, ಹಳ್ಳಿಯೊಳಗೆ, ಜಿಲ್ಲಾದಾಗ, ರಾಜ್ಯದೊಳಗೆ ಅದ್ಭುತ ಕಾರ್ಯಕ್ರಮ ಮಾಡಿದರು. ಇಂಥ ಕಾರ್ಯಕ್ರಮ ನಮ್ಮ ನಾಡಿನೊಳಗೆ ಆಗಲಿ ಅಂತ ಹೇಳ್ತಾ, ಯಾಕಂದರೆ ನಮ್ಮ ಹಿಂದಿನ ಹಿರಿಯರ ನಮ್ಮ ದೇಶಕ್ಕೆ ದುಡಿದವರು, ನಾಡಿಗೆ ದುಡಿದವರು, ಅವ್ರ ನೆನಪಿಗಾಗಿ, ಅವರ ಪ್ರೀತಿಗಾಗಿ ಇವತ್ತು ಅವ್ರನ್ನ ನೆನೆಸ್ಕೋತ ಕಾರ್ಯಕ್ರಮ ಮಾಡಿದರು. ಭಾಳ ಚಂದ ಆಯ್ತು. ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ನಡೀಲಿ ಅಂತ ಹೇಳ್ತಾ, ನನ್ನ ಈ ಕಾರ್ಯಕ್ರಮಕ್ಕೆ ಬಂದಾಗ ಇವರು ಟಿ ವಿ ಮಾಧ್ಯಮದವರು ಭೇಟಿ ಆದಾಗ ಇಲ್ಲಿ ಕಬ್ಬಿನ ಪಾರ್ಕಿಗೆ ಬಂದಿದ್ನಿ. ಆ ಕಬ್ಬಿನ ಪಾರ್ಕಿಗೆ ಯಾಕೆ ಬಂದೆ ಅಂದ್ರೆ ಮೊಮ್ಮಕ್ಕಳು ಕರ್ಕೊಂಬಂದಿದ್ದು ನಾನು. ಆ ಮೊಮ್ಮಕ್ಕಳು ನೋಡಲಿ ಏನೋ ಮಾಡಲಿ ಅಂತ ಕರ್ಕೊಂಬಂದಿದ್ನಿ. ಆ ಟಿ ವಿ ಅವ್ರ ಮುಂದೆ ಸಿಕ್ಕೀವಿ. ಅದಕ್ಕೆ ಒಂದೆರಡು ಮಾತಾಡೋಕೆ ಹಚ್ಚಿದ್ರಿ, ಒಂದು ಇದು ಹೇಳಿದ್ರಿ, ನಮ್ಮ ಅಭಿಮಾನ, ನಮ್ಮ ನಾಡಿನ ಅಭಿಮಾನ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಂಗಾಗೈತೆ ಅಂದರೆ ಕಸಮುಸುರಿ ಕನ್ನಡ ಆಗೈತಿ, ಅದ್ದೂರಿ ಕನ್ನಡ, ಅಪ್ಪುಟ ಕನ್ನಡ ಹೋಗಿ ಬೆಂಗಳೂರಾಗಿ ಕನ್ನಡ ನಮ್ಮ ಕಂಡಾಳ ಹಚ್ಚಿ ಹುಡುಕೋದು ಬಂದೈತಿ. ಅಂಥ ಪರಿಸ್ಥಿತಿ ಒಳಗೆ ಕನ್ನಡ ಆಗೈತಿ. ಯಾಕಂದ್ರೆ ಎಲ್ಲರೂ ಎಲ್ಲೆಲ್ಲಿ ಅವ್ರು ಬೇರೆ ಬೇರೆ ಭಾಷೆದವ್ರು ಬಂದು ನಮ್ಮ ರಾಜ್ಯದಾಗ ಹೊಕ್ಕೊಂದು ನಮ್ಮ ಕನ್ನಡ ಎಲ್ಲಿ ಕಳ್ಕೊಂಡೈತತ್ತ ನಾವು ದೀಪ ಹಚ್ಚಿ ಹುಡುಕಾಡುವಂಥ ಪರಿಸ್ಥಿತಿ ಬಂದೈತಿ. ಯಾಕಂದ್ರೆ ಎಲ್ಲ ಕೂಡಿ ಕಲಬೆರಕೆ ಆಗೈತಿ. ಅಂಥ ಕನ್ನಡ ತಿಳಿಯಾಗಿ ಹೋಗಿ ಸ್ವಚ್ಛಂದ ಕನ್ನಡ ಉಳಿಲಿ ನಮ್ಮ ಕನ್ನಡ ನಾಡಿಗೆ. ಮತ್ತು ಎಲ್ಲರಿಗೂ ಇಲ್ಲಿ ಜನಕ್ಕೆ ಒಂದು ಏನು ಆಗ್ಬೇಕಂದ್ರೆ ಕನ್ನಡ ಅಭಿಮಾನ. ಬೇರೆ ಭಾಷೆದವ್ರು ಬಂದು ಕನ್ನಡ ಹುಡುಕಾಡಕತ್ಯಾರ, ನಮ್ಮವ್ರ ಕನ್ನಡ ಮರ್ತು ಮನ್ಯಾಗ ಮುಕ್ಕೊಳಕತ್ಯಾರ. ನಮ್ಮವ್ರ ಕನ್ನಡ ಮರ್ತಾರೆ, ಬೇರೆದವ್ರು ಬಂದು ಕನ್ನಡ ಕಲ್ತಾರೆ. ಈ ಬೇರೆ ಭಾಷೆ ನಟಿಯರು ಬಂದು ಕನ್ನಡ ಕಲ್ತಾರೆ, ನಮ್ಮವ್ರಿಗೆ ನಮ್ಮ ಕನ್ನಡ ಬರವಲ್ಲ. ಮತ್ತು ಈ ಕನ್ನಡ ಎಲ್ಲಿ ಕಳ್ಕೊಂಡೇವತ್ತು ಕನ್ನಡ ಹೆಂಗಾಗೈತೆ ಅಂದ್ರೆ ಕನ್ನಡಿ ಚೂರು ಹೊಡೆದ ಅಲ್ಲೆಟ್ ಮಾರು ಕಾಣ್ತೈತಲ್ಲ, ಹಂಗಾಗೈತೆ ಕನ್ನಡಿ. ಹಂಗಾಗಬಾರ್ದು. ಎಲ್ಲ ನಮ್ಮ ಕನ್ನಡ ಇದು ಚೆನ್ನಾಗಿ ಆಗಲಿ. ನಮ್ಮ ಕನ್ನಡ ಅಭಿಮಾನ ಎಲ್ಲರಲ್ಲಿ ಮಳಿ ಕೊಡ್ದು, ಹೊಸತನದ ಚಿಗುರು ಹೊಡೆದು, ಹೊಸ ಕನ್ನಡಿಗರಿಗೆ ಒಂದು ಶಕ್ತಿ ತುಂಬಲಿ ಅಂತ ಹೇಳ್ತಾ ನಾನು ಇವತ್ತು ಇಲ್ಲಿ ಕರೆಸಿ, ಯಾವ ವಿಗದಾಗೂ ಕವಿಗಳು ಇಲ್ಲಿ ಹುಟ್ಟತಾರು ಗಟ್ಟಿ, ಕೈಯಾಗ ಧರ್ಮ ಕಾಲಗ ಕರ್ಮ ತುಳುವ ತಾರು ಮೆಟ್ಟಿ, ಅಧಿಕಾರದ ಆಸೆಗೆ ಬಡದೇಳ್ತಾರೋ ದೇಶೇ ಆಳವರು, ದೇವರ ಸಲುವಾಗಿ ಭಕ್ತಿ ಮಾಡುತ್ತಾರೆ ಸಾಧು ಸಂತರು, ವೀರ ಸೂರರು ಬಡದೇಳ್ತಾರೋ ರಣರಂಗದ ಒಳಗೆ, ಶರಣರ ದಾಸರು ಮಾಡ್ಯಾರ ಜಳಕ ಜ್ಞಾನದ ಹೊಳೆಯಾಗ, ಶರಣರ ಮಾತಿನ ಒಳಗೆ ಹರಿದ ಅಮೃತದ ಹೊಳೆಯ, ಎಂಥ ದಡ್ಡರು ಎದೆಯಾಗ ನಡುವಾಗ ಬಡದಾರ ಬುದ್ಧಿ ಮಳೆಯ, ಶರಣರ ದಾಸರು ಕವಿಗಳು ಸಂತರು ದೇಶದ ಸಂಪತ್ತ, ಬೆಲೆಯ ಕಟ್ಟದ ಜಾತ ಮುತ್ತ ಅವರಾಡಿದ ಮಾತ, ರತ್ನದ ಬೆಳಕಿನ ಒಳಗೆ ರಾತ್ರಿ ಮೇದಂಗೋ ಸರ್ಪ, ಶರಣರ ಸತ್ತಿಗೆ ನೆಳ್ಳಾಗ ಹಾಡ್ತಾನೆ ಬೀಳಿಗೆ ಬಿದ್ರಿ ಸಿದ್ದಪ್ಪ, ಯಾವ ವಿಗದಾಗೂ ಕವಿಗಳ ಇಲ್ಲಿ ಹುಟ್ಟತಾರು ಗಟ್ಟಿ, ಕೈಯಾಗ ಧರ್ಮ ಕಾಲಾಗ ಕರ್ಮ ತುಳುವ ತಾರು ಮೆಟ್ಟಿ. ಕೊಟ್ಟರೆ ಪ್ರಶಸ್ತಿ ಕೊಡು ಮುಂದೆ ಎಲ್ಲ 60 ವರ್ಷ 65 ವರ್ಷ 70 ವರ್ಷ 80 ವರ್ಷ ಜನ ಕೊಟ್ಟರೆ, ಅದಕ್ಕೆ ಪ್ರಶಸ್ತಿ ಕೊಡು ಮುಂದೆ ನಂದೊಂದು ಏನು ಇದು ಐತಂದರೆ, ಒಂದೀಟು ಆ ಪ್ರಶಸ್ತಿ ಕೊಟ್ಟಾಗ ದುಡ್ಡು ಬಂದಾಗ ಅವ್ರು ತಿನ್ನುವಾಗ ಇರಬೇಕು. ವಯಸ್ಸಾದಾರಿ ಭಾಳ ವಯಸ್ಸಾದಾರಿ ಕೊಟ್ರಂದ್ರೆ ಅದು ತಿನ್ನೋಕ್ಕೂ ಬರೋಂಗಿಲ್ಲ, ಹಲ್ಲು ಬಿದ್ದವನ ಮುಂದೆ ಕಡ್ಲಿ ಇಟ್ಟಂಗೆ ಆಕತಿ. ಆ ಪ್ರಶಸ್ತಿ ಕೊಟ್ಟರೆ
ಅದಟ ಅವನು ತಿಂದು ಉಂಡು ಇದು ಆಗ್ಬೇಕು. ಮತ್ತು ಈಗ 65ಕ್ಕಿಂತ ಒಂದು ಈಗ ಹಿಂದಿನ ಮಂದಿ 80 ವರ್ಷ 100 ವರ್ಷ ಬದುಕ್ತಿದ್ರು. ಈಗ 100 ವರ್ಷ ಇಲ್ಲಿ ಒಂದು 30-40 ವರ್ಷ ಬದುಕೋದು ವಾಜಿ. ಅದಕ್ಕೆ 50 ವರ್ಷಕ್ಕೆ ಅವ್ರಿಗೆ ಪ್ರಶಸ್ತಿ ಕೊಡಬೇಕು. ಮತ್ತು ಕಲಾವಿದರಿಗೆ ನಿನ್ನೆ ಅಂದ್ರೆ ಪೆನ್ಷನ್ ಪಗಾರದ್ದು ಅದು ಕಲಾವಿದರಿಗೆ ಲಘು 50 ವರ್ಷ ಪೆನ್ಷನ್ಗೆ ಮಾಡಿದ್ರೆ ಚಲೋ ಆಕೈತಿ. ಯಾಕಂದ್ರೆ ಕಲಾವಿದರು ಭಾಳ ಬಡವರು ಇರ್ತಾರೆ, ಅವಕ್ಕೆ ಮಕ್ಕಳು ನೋಡ್ತಿರಂಗಿಲ್ಲ, ಅವಕ್ಕೆ ಕೆಲವಕ್ಕೆ ಎಲ್ಲ ಅನುಕೂಲ ಇರ್ತೈತಿ, ಯಾರೂ ಅವ್ರನ್ನ ದಾದ ಮಾಡೋರು ಇರೋಂಗಿಲ್ಲ. ಅವ್ರು ಶಾಣ್ಯರು ಇರ್ತಾರೆ, ಅವ್ರಿಗೆ ಪಗಾರನೂ ಇರೋಂಗಿಲ್ಲ, ಪ್ರಶಸ್ತಿನೂ ಇರೋಂಗಿಲ್ಲ. ಅಂಥವನ್ನ ಗುರುತ ಹಚ್ಚಿ ಹುಡುಕಿ ಸರ್ಕಾರದವ್ರು ಒಂದು ಆಧಾರ ಆಗಿ ನಿಂತರು ಅಂದ್ರೆ ಮುಪ್ಪಿನವರಿಗೆ ಅವ್ರು ಎಷ್ಟು ಮುಪ್ಪಿನವ್ರನ್ನ ಸರ್ಕಾರದವ್ರು ನೋಡ್ತಾರೆ, ಮುಂದೆ ಅವ್ರಿಗೆ ದೇವ್ರು ಚಲೋ ಶಕ್ತಿ ಕೊಡ್ತಾನೆ. ಮತ್ತು ಯಾವಾಗಿದ್ದರೂ ಎಲ್ಲರೂ ಮುದುಕರಾಗೋದ, ಹರಿದವ್ರು ಇದ್ದವ್ರು ಮುದುಕರಾಗೋದ. ಮುದುಕರನ್ನ ದಾದ ಮಾಡಿ ಮುದುಕರಿಗೆ ಚಲೋ ನಾವು ನೋಡಿದೆವು ಅಂದ್ರೆ ನಾವು ಮುದುಕರಾದಾಗ ಮತ್ತು ಮುಂದೆ ಅವ್ರು ನೋಡ್ತಾರೆ. ಮತ್ತು ನಾವೇ ಏನಾರ ಈಗ ಮುದುಕರನ್ನ ದಾದ ಮಾಡಲಾದವ್ರು ಮುಂದೆ ನಮ್ಮನ್ನು ಅವ್ರು ದಾದ ಮಾಡೋಂಗಿಲ್ಲ. ಈಟ ಕಲ್ಲಕ್ಕೆ ಕಡ್ದು ಕೊಟ್ರೆ ಮಲ್ಲಕ್ಕೆ ದಾಸಿ ಕೊಡ್ತಾ ಇರ್ತಾರಲ್ಲ. ಹಂಗೆ ನಮ್ಮ ಕನ್ನಡ ಬಗ್ಗೆ ಎಲ್ಲರಿಗೂ ಒಂದು ಅಭಿಮಾನ ಇರಲಿ. ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಹೇಳಿದ್ರೆ ಮುಂದಿನ ಸಲ 5 ಲಕ್ಷ ಏನೋ ಕೊಡ್ತಾರೆ ಅಂತ ಹೇಳಿದರು. 5 ಲಕ್ಷ ಕೊಡ್ತಕ್ಕ ಸರ್ಕಾರದವ್ರು ಇರ್ಬೇಕು, ಇವ್ರು ಇರ್ಬೇಕು. ಅವ್ರು ಹೇಳಿ ಹೋದರು, ಅವ್ರು ಕೊಡ್ಲಿಕ್ಕೆ ನಾವೇನು ಮಾಡೋದು ಇವ್ರನ್ನ ಅವರು ಹಂಗೆ ಆಗಬಾರ್ದು. ಏನು ಹೇಳ್ಯಾರಲ್ಲ ಹೇಳ್ದಂಗೆ ನುಡ್ದಂಗೆ ನಡ್ಕೋತ ಹೋದ್ರೆ ಎಲ್ಲರಿಗೂ ಕಲಾವಿದರಿಗೊಂದು ಅನುಕೂಲ ಆಕೈತಿ, ನೆರಳಾಗಲಿ ಅಂತ ಹೇಳ್ತಾ ಇವತ್ತು ಕರೆಸಿ ನಾನು ಈ ಟಿ ವಿ ಅವ್ರು ಮಾತಾಡೋಕೆ ಹಚ್ಚಿದ್ರು. ನನಗೂ ತಿಳಿದೊಟ್ಟು ಮಾತಾಡ್ಯಾವ. ಯಾಕಂದ್ರೆ ಶಾಣ್ಯಾರ್ಗತೆ ಸಾಲಿ ಕಲ್ತವ್ರಗತೆ ನಮಗೆ ಮಾತಾಡೋಕೆ ಬರೋದಿಲ್ಲ. ನಾವು ಏನಿದ್ರು ಮಾಡ ಹೆಚ್ಚು ಮಾಡ ಕಮ್ಮ ಮಾತಾಡೋರು. ಅದಕ್ಕೆ ತಪ್ಪಾದು ಏನಾರ ಇದ್ರೆ ಕ್ಷಮಾ ಮಾಡ್ರಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿನ್ನೆ ಎಲ್ಲರೂ ವಿಧಾನಸೌಧದಾಗ ಊಟಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದರು. ಮತ್ತು ಅಲ್ಲೆಲ್ಲ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಸಣ್ಣ ಹುಡುಗರಿಗತೇನ ಎಲ್ಲರೂ ಭೇದ ಭಾವಗಳೆಲ್ಲ ಆ ಕಲಾವಿದ್ರ ಮುಂದೆ ಎಲ್ಲರಿಗೂ ಬಂದು ಊಟಕ್ಕೆ ಮಾಡೋ ಮುಂದೆ ಎಲ್ಲರಿಗೂ ಆರಾಮ್ ಕೇಳಿ ಎಲ್ಲ ಕೇಳಿ ಇದು ಮಾಡಿದರು. ಮತ್ತು ಇಲ್ಲಿನೂ ಮುಂದೆ ಬಂದು ಇಡೀ ಫಂಕ್ಷನ್ ಮುಗಿತಕ್ಕ ಅಲ್ಲೇ ನಿಂತು ಒಂದು ಕಾರ್ಯಕ್ರಮ ಕೊಟ್ಟರು. ನಮಗೂ ಪ್ರಶಸ್ತಿ ಕೊಟ್ಟಾಗ ನಾವು ಮುಖ್ಯಮಂತ್ರಿಗಳಿಗೆ ಬಹುಮಾನ ತೊಗೋತೇವಲ್ಲ, ಸನ್ಮಾನ ಮಾಡಿಸ್ಕೊತೇವಲ್ಲ, ನಮಗೂ ಒಂದು ಖುಷಿ ಅನ್ನಿಸ್ತೆ. ಯಾಕಂದ್ರೆ ಮುಖ್ಯಮಂತ್ರಿ ಕಡೆನ ಪ್ರಧಾನಮಂತ್ರಿ ಕಡೆನ ನಾವು ಪ್ರಶಸ್ತಿ ತೊಗೋತೇವಲ್ಲ. ಕಡಿಕೆ ಈ ಕವಿಗಳು, ಸಾಹಿತಿಗಳು, ಕಲಾವಿದರು ಅಂದ್ರೆ ಹೆಂಗೆ ಅಂದ್ರೆ ಸಿಂಧಿ ಹೆಡ್ಗ್ಯಾಗ ನೀರು ತುಂಬಿದಾಗ ಈ ನೀರಾಗ ಬಿಟ್ಟೆ ಅಂದರೆ ತುಂಬತೈತೆ. ಅದನ್ನು ಮ್ಯಾಕೆ ಎತ್ತಿದ್ರೆ ಒಟ್ಟು ಖಾಲಿ ಆಕೈತಿ. ಕಲಾವಿದರು ಕಡಿಕೆ ಅವತ್ತ ಒಂದು ದಿವಸ ಮುಖ್ಯಮಂತ್ರಿಗಳು ಎಲ್ಲ ಮಿನಿಸ್ಟ್ರುಗಳ ಕೂಡ ಕೂಡಿ ಕಲಾವಿದರು ಹೆಂಗೆ ಇದ್ರೆ ಅಂದ್ರೆ ಒಟ್ಟು ಮದುಮಕ್ಳ ಗತೆ ಇದ್ರು. ಮದುಮಕ್ಳಿಗೆ ಲಗ್ನದಾಗ ಮದುಮಕ್ಳು ಹೆಂಗೆ ಶೃಂಗಾರ ಇರ್ತಾರಲ್ಲ ಹಾಗೆಲ್ಲ ಕಲಾವಿದರನ್ನ ಸಾಹಿತಿಗಳನ್ನ ಶೃಂಗಾರ ಮಾಡಿ ಸನ್ಮಾನ ಮಾಡಿ ಬಹುಮಾನ ಕೊಟ್ಟರು. ನಮಗೂ ಒಂದು ಆನಂದ ಆಯ್ತು. ಬೊಮ್ಮಾಯಿ ಅವರು ಬಹುಮಾನ ಕೊಟ್ಟಾಗ ನಮಗೂ ಒಂದು ಖುಷಿ ಆಯ್ತು. ಯಾಕಂದ್ರೆ ಯಾವ ಮಂತ್ರಿ ಆದರೂ ಸಮಾಜ ಸೇವೆ ಅವರು ಯಾರು ಮಾಡಿದ್ರು ಸಮಾಜ ಸೇವನೆ ಮಾಡಬೇಕು. ಸ್ವಾಮಿಗಳು ಮಾಡಿದ್ರು ಸಮಾಜ ಸೇವನೆ ಮಾಡಬೇಕು, ವಕೀಲರು ಮಾಡಿದ್ರು ಸಮಾಜ ಸೇವನೆ ಮಾಡಬೇಕು, ರೈತ ಮಾಡಿದ್ರು ಸಮಾಜ ಸೇವನೆ ಮಾಡಬೇಕು, ಮಠ ಮಾನ್ಯದ ಗುರುಗಳು ಮಾಡಿದ್ರು ಸಮಾಜ ಸೇವನೆ ಮಾಡಬೇಕು, ಒಂದು ಅಂಗಡಿ ಇಟ್ಟರು ಸಮಾಜಕ್ಕಾಗೇ ಮಾಡಬೇಕು. ಇದು ಮಂದಿಲಿಂದ ಹುಟ್ಟೈತಿ, ಮಂದಿಗೆ ಕೂಡ ಬದುಕ್ತೈತಿ, ಮಂದಿ ಕೂಡ ಹೋಗ್ತೈತಿ. ಇದೆ ಬದುಕು.